ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನಿಮ್ಗೆಲ್ರಿಗೂ ಕೂಡ ಈಗ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಸಾಕಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಈ ಸಾಕ್ಷಿದಾರ ಆಗಿರ್ತಕ್ಕಂಥ ಅಥವಾ ದೂರುದಾರ ಆಗಿರ್ತಕ್ಕಂಥ ಅನಾಮಧೇಯ ಅಂತ ಕರೆಯುವಂಥ ವ್ಯಕ್ತಿ, ಆ ವ್ಯಕ್ತಿಯನ್ನ ಈಗ ಬಂಧನವನ್ನ ಮಾಡಿರ್ತಕ್ಕಂಥದ್ದು SIT ತಂಡದಿಂದ ಇದೊಂದು ಮಹತ್ವದ ತೀರ್ಮಾನ ಅಂತಾನೆ ಹೇಳ್ಬೋದು. ಸೊ ಯಾಕೆ ಈ ಒಂದು ವ್ಯಕ್ತಿಯನ್ನ ಬಂಧನ ಮಾಡಿದ್ರು? ಇವನು ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಈಗಾಗಲೇ ಇವನನ್ನ ಸಂರಕ್ಷಣೆ ಮಾಡಲಾಗಿತ್ತು. ಯಾಕೆ ಈ ಒಂದು ಸಂರಕ್ಷಣೆಯನ್ನ ಈಗ ತೆರವುಗೊಳಿಸಿದ್ರು ಅಥವಾ ವಿಮುಖಗೊಳಿಸಿದ್ರು? ಸೊ ಈ ರೀತಿಯಾದಂಥ ಎಲ್ಲ ಪ್ರಶ್ನೆಗಳು ನಿಮಗೆ ಕಾಡ್ತಾ ಇರುತ್ತೆ. ಸೊ ಈ ಒಂದು ವ್ಯಕ್ತಿಯನ್ನು ಯಾಕೆ ಬಂಧಿಸಿದ್ರು ಎಂಬ ಒಂದು ಪ್ರಶ್ನೆಗಿಂತ ಇಲ್ಲಿ ಏನಾದರೂ ಕುತಂತ್ರ ನಡೆದಿದೆಯಾ ಅಥವಾ ಯಾರಾದರೂ ಷಡ್ಯಂತ್ರವನ್ನು ನಡೆಸಿದ್ದಾರಾ? ಇವನನ್ನು ಕರ್ಕೊಂಡು ಬಂದಂಥವರು ಯಾರು? ಸೊ ಎಲ್ಲ ಪ್ರಶ್ನೆಗಳು ನಿಮಗೆ ಸಹಜವಾಗಿ ಕಾಡ್ತಾ ಇರುತ್ತೆ. ಸೊ ಇಲ್ಲಿ ಒಂದಿಷ್ಟು ಬಂದಿರುವಂತಹ ಮಾಹಿತಿಗಳನ್ನು ಅಥವಾ ಒಂದು ಕ್ಲಾರಿಟಿಯನ್ನು, ಒಂದು ಊಹಾಪೋಹಗಳನ್ನು ಎಲ್ಲವನ್ನು ಕೂಡ ಮೀರಿ ಇಲ್ಲಿ ಸಹಜವಾಗಿ ಈಗ ಒಂದು ಸಂದರ್ಭದಲ್ಲಿ ಬಂಧನವೇನಾಗಿದೆ, ಈ ಒಂದು ಸಂದರ್ಭದಲ್ಲಿ ಏನೇನೆಲ್ಲ ಆಗುತ್ತೆ, ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡುವಂಥ ಸಣ್ಣ ಕೆಲಸವನ್ನು ಮಾಡ್ತೀನಿ. ಜೊತೆಗೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ಒಂದು ಅನಾಮಧೇಯ ವ್ಯಕ್ತಿಯನ್ನು ಈಗಾಗಲೇ ಬಂಧಿಸಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಮಾಹಿತಿ ಎಲ್ಲ ಕಡೆಯೂ ಕೂಡ ಮಾಧ್ಯಮಗಳಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಎಲ್ಲ ಕಡೆ ಹರಿದಾಡ್ತಾ ಇದೆ. ಸೊ ಇವನ್ನ ಬಂಧಿಸೋದಕ್ಕೆ ಮುಖ್ಯ ಕಾರಣ ಸುಳ್ಳು ಮಾಹಿತಿ ನೀಡಿದ ಹಿನ್ನೆಲೆ ಈ ಒಂದು ವ್ಯಕ್ತಿಯನ್ನು ಬಂಧಿಸಿರ್ತಕ್ಕಂಥದ್ದು. ಯಾಕೆ ಸುಳ್ಳು ಮಾಹಿತಿಯನ್ನು ನೀಡಿದಾನೆ ಅಂತ ನಿಮಗೆ ಈಗಾಗಲೇ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಅಲ್ಲಿ ಧರ್ಮಸ್ಥಳದಲ್ಲಿ ನಾನು ನೂರಾರು ಹೆಣಗಳನ್ನು ಊತಾಕಿದ್ದೀನಿ, ಆ ಪ್ಲೇಸ್ಗಳನ್ನ ತೋರಿಸ್ತೀನಿ, ತೆಗಿ ಬನ್ನಿ ಅಂತ ಒಂದು 164 ಸ್ಟೇಟ್ಮೆಂಟನ್ನು ಕೊಟ್ಟು ಆ ಒಂದು ವ್ಯಕ್ತಿ ಮಾಹಿತಿಯನ್ನು ಕೂಡ ನೀಡುತ್ತಾನೆ. ಆದರೆ ಅದೆಲ್ಲವೂ ಕೂಡ ಈಗ ರಿಸರ್ಚ್ ಮಾಡಿದಾಗ ಅಥವಾ ಪಾಯಿಂಟ್ಗಳನ್ನು ತೋರಿಸಿರುವಂಥ ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂಥ ಶವಗಳು, ಅಸ್ಥಿಪಂಜರಗಳು, ಮೂಳೆಗಳು ಸಿಗದೇ ಇರುವ ಕಾರಣದಿಂದಾಗಿ ಈ ವ್ಯಕ್ತಿಯ ಮೇಲೆ ಸುಳ್ಳು ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಕೇಸನ್ನು ದಾಖಲು ಮಾಡಲಾಗುತ್ತೆ. ಆ ಒಂದು ಕೇಸಿನ ಆಧಾರದ ಮೇಲೆ ಈ ವ್ಯಕ್ತಿಯನ್ನು ಬಂಧನ ಮಾಡಲಾಗುತ್ತೆ. ಈ ಒಂದು ವ್ಯಕ್ತಿಯನ್ನು ಬಂಧನ ಮಾಡಬೇಕು ಅಂತಂದರೆ ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಏನಿದೆ ಅಥವಾ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಲ್ಲಿ ಈ ಒಂದು ವ್ಯಕ್ತಿ ಏನಿರ್ತಾನೆ ಇವನನ್ನು ಅದರಿಂದ ವಿಮುಖಗೊಳಿಸಲಾಗುತ್ತೆ. ಅಂದರೆ ಇಲ್ಲಿಗೆ ಅವನ ಇಷ್ಟು ದಿನದ ಸಂರಕ್ಷಣೆ ಅಲ್ಲಿಗೆ ರದ್ದಾಗುತ್ತೆ. ಇದಾದ ಬಳಿಕ ಈ ವ್ಯಕ್ತಿ ಪೊಲೀಸರ ಒಬ್ಬ ಅತಿಥಿಯಾಗಿ ಹೋಗ್ತಾನೆ. ಸೊ ಇದಿಷ್ಟು ನಿಮಗೆ ಗೊತ್ತಿರಬೇಕಾದಂಥ ಒಂದು ಮುಖ್ಯವಾದಂತಹ ಮಾಹಿತಿ. ಇನ್ನು ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಇವನ ಹೆಸರು ಕೂಡ ಈಗ ರಿವೀಲ್ ಆಗಿರ್ತಕ್ಕಂಥದ್ದು. ಇವನ ಹೆಸರು ಚಿನ್ನಯ್ಯ ಅಲಿಯಾಸ್ ಚೆನ್ನ ಅಂತ ಹೇಳಲಾಗ್ತಾ ಇದೆ. ಇನ್ನು ಇವನು ವ್ಯಾಸಂಗ ಪ್ರಮಾಣ ಪತ್ರಗಳು ಲೀಕ್ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ವ್ಯಕ್ತಿ ಯಾರು ಎಂಬುದು ಎಲ್ಲ ದಾಖಲೆಗಳು ಕೂಡ ಈಗ ಸಿಕ್ಕಿರ್ತಕ್ಕಂಥದ್ದು. ಇವನ ಮುಖವನ್ನು ಕೂಡ ನೀವು ಗಮನಿಸಿದ್ರೆ ಅಂತ ಅಂದ್ಕೊಳ್ತೀನಿ. ಇವನ ಫೇಸ್ ಕೂಡ ರಿವೀಲ್ ಮಾಡಲಾಗಿದೆ, ಅನೇಕ ಮಾಧ್ಯಮಗಳಲ್ಲಿಯೂ ಕೂಡ ಬರ್ತಾ ಇರುವಂತಹದ್ದು. ಸೊ ಇದೆಲ್ಲವೂ ಕೂಡ ಆದ ಬಳಿಕ ಇನ್ನು ಮುಂದಿನ ಪ್ರೊಸೆಸ್ ಏನಿರುತ್ತೆ, ಮುಂದಿನ ಪ್ರೊಸೆಸ್ ಏನು ಆಗಬಹುದು? ಸೊ ಈ ವ್ಯಕ್ತಿಯನ್ನು ಬಂಧನವನ್ನು ಮಾಡಿದರೆ ಇವನನ್ನು ತನಿಖೆ ಕೂಡ ಮಾಡ್ತಾರೆ. ಇವನನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡುವ ಮೊದಲು ಅಥವಾ ಕೋರ್ಟ್ಗೆ ಸಬ್ಮಿಟ್ ಮಾಡುವ ಮುಂಚೆ ಈ ವ್ಯಕ್ತಿಯನ್ನು ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಇವನಿಗೆ ಏನಾದರೂ ಕಾಯಿಲೆ ಇದೆಯಾ? ಸೊ ಇದು ಸಹಜವಾಗಿ ನಮ್ಮ ಒಂದು ಕಾನೂನಲ್ಲಿ ಇರುವಂಥ ಪ್ರೊಸೆಸ್. ಆ ಒಂದು ಕಾನೂನಲ್ಲಿರುವಂಥ ಪ್ರೊಸೆಸ್ಗಳು ಏನೇನೆಲ್ಲ ಇದಾವಲ್ಲ ಅವುಗಳನ್ನೆಲ್ಲವನ್ನು ಕೂಡ ಮಾಡ್ತಾರೆ. ಇದಾದ ಬಳಿಕ ಈ ವ್ಯಕ್ತಿ ಕೋರ್ಟ್ಗೆ ಸಬ್ಮಿಟ್ ಆಗ್ತಾನೆ ಅಥವಾ ಅದಕ್ಕಿಂತ ಬಿಫೋರಲ್ಲಿ ಈ ವ್ಯಕ್ತಿಯನ್ನು ತನಿಖೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಸೊ ನಿಮಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವನ ಸ್ನೇಹಿತ ಆಗಿರ್ತಕ್ಕಂಥ ಒಬ್ಬ ಮಂಡ್ಯದ ವ್ಯಕ್ತಿಯು ಕೂಡ ಬಂದು ನನ್ನ ಜೊತೆನೇ ಅವನು ಕೆಲಸ ಮಾಡಿದ್ದ, ಆದರೆ ಅವನು ಸುಳ್ಳನ್ನು ಹೇಳ್ತಾ ಇದ್ದಾನೆ ಎಂಬ ಒಂದು ಆರೋಪವನ್ನು ಮಾಡ್ತಾನೆ. ಜೊತೆಗೆ ಈ ಒಂದು ಆರೋಪದ ಬೆನ್ನು ಹತ್ತಿದಂಥ ಪೊಲೀಸರಿಗೆ ಒಂದಿಷ್ಟು ತನಿಖೆಯನ್ನು ಮಾಡ್ತಾರೆ. ಕೆಲವೊಂದು ಮೂಲಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾರೆ. ಇವನು ಹೇಳ್ತಾ ಇರೋದು ಸುಳ್ಳು ಎಂಬುದು ಒಂದಿಷ್ಟು ಇವರಿಗೆ ಊಹಾಪೋಹಗಳು ಮೂಡುತ್ತೆ. ಆದರೆ ಇದು ಖಚಿತವಾಗಿ ಯಾವುದೇ ರೀತಿಯಾಗಿ ಸುಳ್ಳು ಅಂತ ಹೇಳೋದಕ್ಕಾಗೋದಿಲ್ಲ. ಬದಲಿಗೆ ಈಗಾಗಲೇ ಸಾಕ್ಷಿ ಸಿಕ್ಕಿರೋ ಪ್ರಕಾರ, ಅಂದರೆ ಈಗ ಇವನು ಎಲ್ಲ ಪಾಯಿಂಟ್ಗಳಲ್ಲಿ ಏನು ತೋರಿಸಿದ್ನೋ ಆ ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂಥ ಕೆಲವೊಂದು ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂಥ ಶವಗಳು, ಅಸ್ಥಿಪಂಜರ, ಮೂಳೆ ಸಿಗದೇ ಇರುವ ಕಾರಣದಿಂದಾಗಿ ಇದು ಸುಳ್ಳು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತಲ್ಲ, ಆ ಒಂದು ಆಧಾರದ ಮೇಲೆ ಸುಳ್ಳು ಮಾಹಿತಿ ನೀಡಿದ ಆರೋಪದಲ್ಲಿ ಈ ವ್ಯಕ್ತಿಯನ್ನು ಬಂಧಿಸಿರ್ತಕ್ಕಂಥದ್ದು. ಒಟ್ಟಾರೆ ಈ ರೀತಿಯಾದಂಥ ಕೇಸ್ ಆಗಿದೆ. ಈಗ ಒಂದು ವಕೀಲರ ಜೊತೆಗೆ ಇರುವಂಥದ್ದಾಗಿರ್ಬೋದು ಅಥವಾ ಇವನು ಬೇರೆ ಬೇರೆ ಅವನ ಸಾಕ್ಷಿ ಸಂರಕ್ಷಣೆ ಅಂದರೆ ಅವನ ಪಾಡಿಗೆ ಫ್ರೀಯಾಗಿ ಬಿಟ್ಟಿರ್ತಾರೆ. ಅವನಿಗೆ ಎಲ್ಲಿ ಬೇಕೋ ಅವನು ಏನು ಬೇಕಂತ ಕೇಳ್ಕೊತಾನೋ ಸೊ ಆ ವ್ಯಕ್ತಿಯನ್ನು ಆ ಒಂದು ಸ್ಥಳದಲ್ಲಿ ಅವನಿಗೆ ಆ ಒಂದು ಸೌಲಭ್ಯವನ್ನು ನೀಡಿ ಇಡಲಾಗಿರುತ್ತೆ. ಆದರೆ ಈಗ ಅದೆಲ್ಲವೂ ಕೂಡ ವಿಮುಖವಾಗಿರ್ತಕ್ಕಂಥದ್ದು. ಈಗ ಪೊಲೀಸರ ಅತಿಥಿಯಾಗಿರ್ತಕ್ಕಂಥದ್ದು. ಈ ವ್ಯಕ್ತಿ ಪೊಲೀಸರ ಒಂದು ಬಂಧನದಲ್ಲಿ ಇರ್ತಾನೆ. ಇವನು ಎಲ್ಲೇ ಹೋಗಲಿ, ಎಲ್ಲೇ ಬಂದರೂ ಕೂಡ, ಇವನನ್ನು ಎಲ್ಲೇ ಕರ್ಕೊಂಡು ಹೋದರೂ ಕೂಡ ಅದಕ್ಕೆ ಮುಖ್ಯವಾಗಿ ಪೊಲೀಸರ ಪಾತ್ರ ಹೆಚ್ಚಾಗಿರುತ್ತೆ. ಮುಖ್ಯವಾಗಿ ಇವನು ಪೊಲೀಸ್ ಬಂಧನದಿಂದ ಹೊರಬರೋದಕ್ಕೆ ಈಗ ಸಾಧ್ಯವಿಲ್ಲ. ಇನ್ನು ಇದೆಲ್ಲವೂ ಕೂಡ ಆದ ಬಳಿಕ ಇದಕ್ಕೆ ಬೇಲ್ ಅಪ್ಲೈ ಆಗುತ್ತಾ ಇಲ್ವಾ, ಇದು ಯಾವುದು ಕೂಡ ಇನ್ನೂ ಲಭ್ಯವಾದಂತಹ ಮಾಹಿತಿ ಇಲ್ಲ. ಬದಲಿಗೆ ಮುಂದಿನ ದಿನಗಳಲ್ಲಿ ಇದು ಬೇಲ್ಗೂ ಕೂಡ ಅಪ್ಲೈ ಮಾಡಬಹುದು ಅಥವಾ 164 ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಇದೊಂದಿಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಕೇಸ್ ಅಂತಲೇ ಹೇಳಬಹುದು.
ಈಗಾಗಲೇ ಈ ಒಂದು ಎಲ್ಲ ಒಂದು ವಿಚಾರವನ್ನು ಗಮನಿಸ್ತಾ ಇದ್ದರೆ, ಈ ಒಂದು ಮಾಹಿತಿಗಳನ್ನು ಗಮನಿಸ್ತಾ ಇದ್ದರೆ, ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಗಮನಿಸ್ತಾ ಇದ್ದರೆ, ಬಹುಶಃ ಬದಲಾವಣೆಯನ್ನು ನೋಡಿದ ನಂತರ ಈ ಧರ್ಮಸ್ಥಳದ ಮೇಲೆ ಷಡ್ಯಂತರ ನಡೆದಿದೆಯಾ? ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರಲ್ಲ, ಧರ್ಮಸ್ಥಳದ ಮೇಲೆ ಷಡ್ಯಂತರ ನಡೆದಿದೆ, ಕೆಲವೊಂದು ಗುಂಪುಗಳು ಆ ಷಡ್ಯಂತರವನ್ನು ಮಾಡ್ತಾ ಇದ್ದಾವೆ. ಸೊ ಈ ರೀತಿಯಾದಂಥ ಪ್ರಶ್ನೆ ಕಾಡುತ್ತೆ. ಸೊ ಸತ್ಯಾಸತ್ಯತೆ ಏನು ಅಂತ ಅಸಲಿ ತನಿಖೆ SIT ರಿಸಲ್ಟ್ ಬಂದ ಮೇಲೆ ಖಂಡಿತವಾಗಿ ಗೊತ್ತಾಗುತ್ತೆ. ಯಾರ ಕೈವಾಡ ಇದೆ, ಷಡ್ಯಂತರ ನಡೆದಿದೆಯಾ, ಅಥವಾ ಅಲ್ಲಿ ನಿಜವಾಗಿಯೂ ಕೊಲೆಗಳು ಆಗಿದ್ದಾವ, ನಿಜವಾಗಿಯೂ ಅಲ್ಲಿ ಕೆಲವೊಂದು ಜನರಿಗೆ ಅನ್ಯಾಯ ಆಗಿದೆಯಾ? ಸೊ ಈ ಎಲ್ಲ ಮಾಹಿತಿಗಳು ಕೂಡ, ಈ ಎಲ್ಲ ವಿಚಾರಗಳು ಕೂಡ ಬೆಳಕಿಗೆ ಬರೋದಕ್ಕೆ ಸಾಧ್ಯವಿದೆ. ಸೊ ಎಲ್ಲರೂ ಕೂಡ ಒಂದಿಷ್ಟು ಇಲ್ಲಿ ತಾಳ್ಮೆಯಿಂದ ಈ ಒಂದು ಕೇಸ್ ಏನಿದೆಯಲ್ಲ, ಸತ್ಯಾಸತ್ಯತೆಯನ್ನು ಬೆನ್ನು ಹತ್ತಿ ಅಥವಾ ರಿಸಲ್ಟನ್ನು ನೋಡಬೇಕು, ಅಥವಾ ನಾವು ಅಲ್ಲಿ ಸತ್ಯಾಸತ್ಯತೆಯನ್ನು ತಿಳ್ಕೋಬೇಕು ಅಂತ ಅಂದ್ಕೊಂಡ್ರೆ ಒಂದಿಷ್ಟು ತಾಳ್ಮೆಯಿಂದ ಖಂಡಿತವಾಗಿಯೂ ಇರಬೇಕಾಗುತ್ತೆ. ಸೊ ತಾಳ್ಮೆ ತುಂಬ ಮುಖ್ಯ. ಇನ್ನು ಇಲ್ಲಿಂದ ಅಸಲಿ ತನಿಖೆ ಆರಂಭವಾಗ್ತಾ ಇರುವಂಥದ್ದು. ಸೊ ಅಸಲಿ ತನಿಖೆಯಲ್ಲಿ ಏನೇನೆಲ್ಲ ಮಾಹಿತಿಗಳು ಲಭ್ಯ ಆಗುತ್ತೆ, ಎಲ್ಲ ಒಂದು ವಿಚಾರವನ್ನು ಕೂಡ ನಿಮ್ಮ ಮುಂದೆ ಬಿತ್ತಿಡುವಂಥ ಕೆಲಸವನ್ನು ಮಾಡ್ತೀನಿ. ಸೊ ಈಗ ಈ ಒಂದು ವ್ಯಕ್ತಿಯನ್ನು, ಈ ಅನಾಮಧೇಯ ವ್ಯಕ್ತಿಯಾಗಿರ್ತಕ್ಕಂಥ ಚೆನ್ನಯ್ಯನನ್ನು ಬಂಧಿಸಿರುವಂಥದ್ದು ಕುರಿತಾಗಿ ನಿಮಗೆ ಈಗಾಗಲೇ ಮಾಹಿತಿ ಖಂಡಿತವಾಗಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ, ಈ ಒಂದು ವ್ಯಕ್ತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಥವಾ ನಿಮ್ಮ ಅಭಿಪ್ರಾಯವೇನು, ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.